ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಭಾನುವಾರದ್ದು ಒಂದು ವ್ಲಾಗ್ ಶೇರ್ ಮಾಡ್ಕೋತಿದ್ದೀನಿ. ಇವತ್ತು ಊರಲ್ಲಿ ಖಾರ ಹಬ್ಬ ಇದೆ ನಮ್ಮೂರಲ್ಲಿ. ಅದ್ರ ಒಂದು ಸ್ವಲ್ಪ ಗ್ಲಿಮ್ಸ್ ತೊಗೊಂಡಿದ್ದೀನಿ, ಅದನ್ನು ಶೇರ್ ಮಾಡ್ತಿದ್ದೀನಿ ನಾವು ಹೇಗೆ ಆಚರಿಸಿದ್ವಿ ಅಂತ. ಅರ್ಲಿ ಮಾರ್ನಿಂಗ್ ಎಲ್ಲ ಔಟ್ಸೈಡ್ ಕ್ಲೀನ್ ಮಾಡಿಕೊಂಡು ಇನ್ಸೈಡ್ ಬಂದ್ವಿ. ಇದು ನಮ್ಮ ಸಣ್ಣದಾಗಿ ನಾನು ಮಾಡ್ಕೊಂಡಿರೋಂಥ ಒಂದು ಗಾರ್ಡನ್. ನೆಕ್ಸ್ಟು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಬಂದಮೇಲೆ ಇವತ್ತು ಅರ್ಲಿ ಮಾರ್ನಿಂಗು ಸ್ವಲ್ಪ ಗೋಡಂಬಿ ಇದನ್ನು ನೆನೆ ಹಾಕಿದ್ದೀನಿ, ದ್ರಾಕ್ಷಿ ಮತ್ತು ಬಾದಾಮಿ, ಮತ್ತು ಅದು ಇವತ್ತು ಮಾರ್ನಿಂಗ್ ಡ್ರಿಂಕ್ ಅಂದರೆ ಬೇಕಿತ್ತು. ತಿಂಡಿಗೆ ಪಡ್ಡು ಚಟ್ನಿ ಮತ್ತು ಕಾಂಬಿನೇಷನ್. ನೆಕ್ಸ್ಟ್ ಇವತ್ತು ಹಬ್ಬಕ್ಕೆ ಬೇಳೆ ಒಬ್ಬಟ್ಟು ಮಾಡ್ತಿದ್ದೀನಿ, ತೊಗರಿ ಬೇಳೆ ಒಬ್ಬಟ್ಟು. ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಫಸ್ಟು ನೀರೆಲ್ಲ ನಾನೇ ರೆಸಿಪಿ ತೋರಿಸ್ತಿಲ್ಲ, ಇವತ್ತು ಬೇಳೆ ಬೇಯ್ತಿದೆ. ನೆಕ್ಸ್ಟ್ ಬೇಳೆ ಎಲ್ಲ ಬೆಂದಮೇಲೆ ಈ ಥರ ಸ್ಟ್ರೈನ್ ಮಾಡಿಕೊಂಡು ಇದು ಕಟ್ ಸಾರನ್ನ ತೆಗೆದಿಟ್ಕೋತೀನಿ. ಅದು ಬೇಳೆ ಏನು ಬೇಯಿಸಿರೋದು ಇದು ಮಾಡ್ಕೊಂಡಿದ್ದೀನಿ, ಅದಕ್ಕೆ ಕಾಯಿ ತುರಿ ಮತ್ತು ಬೆಲ್ಲ ಹಾಕ್ಕೋತೀನಿ. ನಾನು ಅರ್ಧ ಕೆ ಜಿಗೆ ಅರ್ಧ ಕೆ ಜಿ ಬೆಲ್ಲ ಹಾಕ್ತೀನಿ. ನೆಕ್ಸ್ಟ್ ಸಾಂಬಾರಿಗೆ ಪ್ರಿಪೇರ್ ಮಾಡ್ತಿದ್ದೀನಿ. ಇವಾಗ ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಜಾಸ್ತಿ ಹಾಕ್ಬಾರ್ದು. ನೆಕ್ಸ್ಟು ಧನಿಯಾ ಪುಡಿ, ಸಾಂಬಾರು ಪುಡಿ, ಜೀರಿಗೆ ಎಲ್ಲನೂ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹುರಿಬೇಕು. ಖಾರ ಹಬ್ಬಕ್ಕೆ ಜಾಸ್ತಿ ಹಳ್ಳಿ ಕಡೆ ಕಿಚಡಿ ಮಾಡ್ತಾರೆ, ಇಲ್ಲಾಂದರೆ ಬೇಳೆ ಒಬ್ಬಟ್ಟೇ ಮಾಡೋದು ಸಾಮಾನ್ಯವಾಗಿ ಎಲ್ಲರ ಮನೇಲೂ. ಚೆನ್ನಾಗಿ ದಪ್ಪ ತಳ ಇರೋ ಪಾತ್ರೆ ತೊಗೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಸಾಂಬಾರಿಗೆ. ನೆಕ್ಸ್ಟ್ ಅಷ್ಟರಲ್ಲಿ ಬೇಳೆ ಎಲ್ಲ ಏನು ಸೋಸ್ಕೊಂಡಿದ್ದೀವಿ, ಅದಕ್ಕೆ ಇದು ಆರ್ಗ್ಯಾನಿಕ್ ಬೆಲ್ಲ, ಸಾವಯವ ಬೆಲ್ಲ ಆಗಿರೋದ್ರಿಂದ ಕಲರ್ ಇದೆ. ಬೆಲ್ಲ ಮತ್ತು ಏಲಕ್ಕಿ, ಬೇಕಾದ್ರೆ ಒಂದು ಚಿಟಿಕೆ ಶುಂಠಿ ಪುಡಿನೂ ಸೇರಿಸ್ಕೋಬೋದು. ಕಾಯಿ ಮತ್ತು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಬೇಳೆನ. ಈ ಕಡೆ ಏನು ಹುರ್ಕೊಂಡಿದ್ನಲ್ಲ ಅದನ್ನೆಲ್ಲ ತೆಗೆದು ಸಾಂಬಾರು ಸಹ ರೆಡಿ ಆಯಿತು. ಇವಾಗ ಹೂರಣ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಈ ಕಡೆ ಕಾಯಿ ಹಾಲನ್ನು ಮಾಡ್ಕೊಂಡಿದ್ದೀನಿ. ಸೈಡ್ಸ್ಗೆ ಹೆಸರುಬೇಳೆ, ಕೋಸಂಬರಿ, ಸ್ವಲ್ಪ ಚಿತ್ರಾನ್ನ, ನಿಂಬೆಹಣ್ಣು ಚಿತ್ರಾನ್ನ. ನೆಕ್ಸ್ಟು ಕಣ್ಕ ಎಲ್ಲ ನೆಂದಿತ್ತು. ಇವಾಗ ಒಬ್ಬಟ್ಟು ಸಹ ತೊಟ್ಟಿದ್ದಾಯಿತು. ಊಟಕ್ಕೆ ಎಲ್ಲ ಪ್ರಿಪೇರ್ ಮಾಡಿದ್ದೀವಿ. ಅನ್ನ, ರೈಸು, ಚಿತ್ರಾನ್ನ, ಹಪ್ಪಳ, ಕೋಸಂಬರಿ ಇಷ್ಟು ಪ್ರಿಪೇರ್ ಮಾಡಿದ್ದು. ರೆಡಿ ಮಾಡಿದ್ವಿ, ಎಲ್ಲದನ್ನು ತೊಟ್ಕೊಂಡು. ಕಟ್ ಮಾಡೋದು. ಊಟ ಎಲ್ಲ ಆದಮೇಲೆ ಬಸ್ಕೊಂಡು ಮೆರವಣಿಗೆ ಬಂತು. ಸುಮಾರು 8 ಗಂಟೆ ಸಮಯ. ಊರ ಮುಂದೆ ಕರುಗಲ್ಲೇನಿದೆ, ಅದಕ್ಕೆ ಎಲ್ಲ ಊರಲ್ಲಿರೋ ಏನು ಯಾವುದೇ ಬಸ್ಸುಗಳಿದ್ದಾವೆ ಎಲ್ಲ ಅಲಂಕಾರ ಮಾಡಿಕೊಂಡು ಖಾರೆ ಸೊಪ್ಪು ಇದು ಮಾಡಕ್ಕೆ ಹೋಗ್ತಾರೆ. ಊರ ಮುಂದೆ ಕರುಗಲ್ಲು.
ನಾವು ಹಬ್ಬ ಆಚರಣೆ ಮಾಡಿ ನೈಟು ನಾನು ಮಾರ್ನಿಂಗ್ ಡ್ರಿಂಕ್ ಕುಡಿಯೋದಕ್ಕೆ ಮೆಂತ್ಯ ಕಾಳನ್ನ ಒಂದೊಂದು ಸ್ಪೂನು ನೆನೆ ಹಾಕ್ಬಿಟ್ಟು ಈ ರೀತಿ ನನ್ನ ದಿನಚರಿ ಅಂದರೆ ಹಬ್ಬ ಈ ರೀತಿ ಆಚರಿಸಿದ್ವಿ. ಇದು ನೈಟ್ ಡ್ರಿಂಕ್. ಇದು ಸೋಂಪು ಮೆಲ್ಲಿಸ್ಬಿಟ್ಟು ಮಾರ್ನಿಂಗ್ ಕುಡಿಯೋದಕ್ಕೆ ಈ ರೀತಿ ಒಂದು ರಾತ್ರಿ ನೆನೆಸಿದ ಮೆಂತ್ಯನ ಕುಡಿಯೋದು ತುಂಬಾ ಒಳ್ಳೆಯದು. ಈ ರೀತಿ ನಮ್ಮ ಹಬ್ಬ ಆಚರಿಸಿದ್ವಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು. ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗಿದ್ರೆ ವಿಡಿಯೋ. ಥ್ಯಾಂಕ್ ಯು.